ಎಷ್ಟು ಅಲ್ಲಿ ಯಾವ್ಯಾವ ವಚನಗಳು ಬರಬೇಕು, 770 ಅಮರಗಣಗಳು ಯಾರು, ಅದು ಅನುಭವ ಮಂಟಪದ ಸಭೆ ಹೇಗೆ ನಡೀತಿತ್ತು, ಮತ್ತು ಅವರೆಲ್ಲರ ಶರಣರ ವೈಯಕ್ತಿಕವಾದ ಜೀವನ ಹೇಗಿತ್ತು, ಇವೆಲ್ಲವನ್ನು ಕೂಡ ಸಚಿತ್ರವಾಗಿ ಅಲ್ಲಿ ಕಾಣಿಸ್ಲಿಕ್ಕೆ ಅವಕಾಶವಿದೆ. ಮತ್ತು ಬೇರೆ ಬೇರೆ ಆಧುನಿಕ ತಂತ್ರ ಮಾಧ್ಯಮಗಳ ಮೂಲಕನೂ ಕೂಡ ತೋರಿಸ್ಲಿಕ್ಕೆ ಅವಕಾಶವಿದೆ. ಇದು ಅನೇಕ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ವಚನಗಳನ್ನು ಬರೀ ಕೇವಲ ಭಾಷೆ ದೃಷ್ಟಿಯಿಂದ ನೋಡೋದು, ಸಾಹಿತ್ಯ ದೃಷ್ಟಿಯಿಂದ ನೋಡೋದು ಹೆಚ್ಚಾಗಿದೆ. ಅದಕ್ಕೆ ಸಾಕಷ್ಟು ಕೆಲಸ ಆಗಿದೆ. ಆದರೆ ಜನಗಳ ಬದುಕಿಗೆ ಸಂಬಂಧಪಟ್ಟಂತೆ ವಚನಗಳ ಕೊಡುಗೆ ಎನ್ನುವುದನ್ನು ನಾವು ಮತ್ತಷ್ಟು ಆಳವಾಗಿ ನೋಡಬೇಕಾದ ಅಗತ್ಯ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು ದೊಡ್ಡ ಸಂಸ್ಥೆ, ಕನ್ನಡದ ಸಾರ್ವಭೌಮ ಸಂಸ್ಥೆ, ಪ್ರಾತಿನಿಧಿಕ ಸಂಸ್ಥೆ, ಏಕಮಾತ್ರ ದೊಡ್ಡ ಸಂಸ್ಥೆ. ಅದರ ಕೆಲಸ ಅತ್ಯಂತ ವಿಸ್ತಾರವಾದಂಥ ಕೆಲಸ. ನನಗೆ ಅದರ ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕಿತು. ಕೆರೆ ಕಟ್ಟೋದು ನನ್ನ ಕೆಲಸ, ಅದಕ್ಕೆ ನೀರು ತುಂಬೋದು ನಿಸರ್ಗದ ಕೆಲಸ. ಮನುಷ್ಯನಿಗೆ 2 ದಿನ ನೆನಪಿರ್ಬೇಕಂತೆ. ಒಂದು ಹುಟ್ಟಿದ್ದ ದಿನ, ಇನ್ನೊಂದು ನಾವು ಹುಟ್ಟಿದ್ದು ಏಕೆ ಅಂತ ತಿಳಿದ ದಿನ. ಮಾಸ್ ಎಜುಕೇಷನ್ ಅಂತ ಏನು ಹೇಳ್ತೀವಿ, ಸಮೂಹ ಶಿಕ್ಷಣದ ಕೆಲಸ ಮಠಗಳು ಮಾಡಬೇಕು. ದುರದೃಷ್ಟ ಅನೇಕ ಮಠಗಳು ಅದರಲ್ಲಿ ತೊಡಗಿದ ಹಾಗೆ ನನಗೆ ಅನ್ನಿಸ್ಲಿಲ್ಲ. ಅಷ್ಟು ಬಹುಕೋಟಿ ವೆಚ್ಚದ ಅಗತ್ಯ ಇತ್ತ ಸರ್? 600 ಕೋಟಿಯಷ್ಟು ಸರ್ಕಾರದ ಹಣದ ವ್ಯಯ ಮಾಡುವಂಥ ಅಗತ್ಯ ಇತ್ತ ಸರ್? ಆತ್ಮೇರೆ ಶರಣು ಶರಣಾರ್ಥಿ. ಕರ್ನಾಟಕದ ಇತಿಹಾಸದಲ್ಲಿ 12ನೇ ಶತಮಾನದ ಮೊದಲ ಸಂಸತ್ತಾಗಿರೋ ಅನುಭವ ಮಂಟಪ ಎಷ್ಟು ಮುಖ್ಯನೋ, 21ನೇ ಶತಮಾನದಲ್ಲಿ ಬೃಹತ್ತಾಗಿ ನಿರ್ಮಾಣ ಆಗ್ತಾ ಇರುವ ನೂತನ ಅನುಭವ ಮಂಟಪ ಕೂಡ ಅಷ್ಟೇ ಮುಖ್ಯವಾದದ್ದು. ಕರ್ನಾಟಕ ಸರ್ಕಾರಕ್ಕೆ ಗೌರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಅದು ಬಹುಮೊತ್ತದ ಸುಮಾರು 650ರಿಂದ 700 ಕೋಟಿಯವರೆಗಿನ ವಿನ್ಯಾಸದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಸರ್ಕಾರಕ್ಕೆ ಇದು ಸಾಧ್ಯತೆ ಕಡಿಮೆ ಅಂತ ಅನ್ನಿಸ್ತು. ಆದರೂ ಕೂಡ ಗೌರು ಚನ್ನಬಸಪ್ಪನವರ ಒಟ್ಟು ಇತಿಹಾಸ, ಅವರ ಸಾಮಾಜಿಕ ಕಾಳಜಿ, ಬಸವ ಪ್ರಜ್ಞೆಗೆ ಅನುಗುಣವಾಗಿ ಎಲ್ಲ ಸರ್ಕಾರಗಳು ಅದನ್ನು ಜಾರಿ ಮಾಡಲಿಕ್ಕೆ ಮನಸ್ಸು ಮಾಡಿ, ಅವರ ಸಮಿತಿ ವರದಿ ಒಂದು ಕಡೆ, ಅವರದೇ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ತಜ್ಞರ ಸಮಿತಿಯಾಗಿ ಅದರ ಕಾರ್ಯವೈಖರಿ ಮುಂದುವರೆದು ಈಗ ಇನ್ನೂ 1 ವರ್ಷದಲ್ಲಿ ಅದು ಲೋಕಾರ್ಪಣೆಯಾಗಲಿದೆ. ಈ ಸಂದರ್ಭದಲ್ಲಿ ಗೌರು ಚನ್ನಬಸಪ್ಪನವರ ಈ ಒಂದು ಕಥನ, ನೂತನ ಅನುಭವ ಮಂಟಪಕ್ಕೆ ಸಂಬಂಧಿಸಿದ ಕಥನವನ್ನು ನಾವು ಅವರಿಂದಲೇ ಪಡೆದುಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಕರ್ನಾಟಕದಲ್ಲಿ ನೂತನ ಅನುಭವ ಮಂಟಪ ಬಹಳ ಬೃಹತ್ತಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ಬರ್ತಾ ಇದೆ. ಹೇಗೆ ತಮಗೆ ಆ ವರದಿ ಸಲ್ಲಿಸಬೇಕಾದಾಗ ಅದು ಹೀಗೇ ಇರಬೇಕು ಅಂತ ಅನ್ನಿಸ್ತು ಸರ್? ಅನುಭವ ಮಂಟಪದ ಪರಿಕಲ್ಪನೆ ಮತ್ತು ಅಸ್ತಿತ್ವ ಎರಡೂ ನೀವು ಹೇಳಿದ ಹಾಗೆ ಇದು 12ನೇ ಶತಮಾನದ್ದು. ಬಹುಶಃ 12ನೇ ಶತಮಾನದಲ್ಲಿದ್ದಂತಹ ಪುರೋಹಿತಶಾಹಿ ಮತ್ತು ರಾಜಶಾಹಿ ವ್ಯವಸ್ಥೆಯಲ್ಲಿ ಸಾಮಾಜಿಕ ಅಸಮತೆ, ಮಾನವ ಘನತೆಗೆ ಧಕ್ಕೆ, ಇವೆಲ್ಲ ಅತ್ಯಂತ ಅನಿಷ್ಟಗಳು ಆವತ್ತಿನ ವ್ಯವಸ್ಥೆಯನ್ನು ಕಾಡ್ತಾಯಿತ್ತು. ಈ ಹೊತ್ತು ನೋಡಿದರೆ ಸುಮಾರು 800-900 ವರ್ಷಗಳ ನಂತರವೂ ಕೂಡ ಆ ಹೊತ್ತು ಏನು ಕಾಡ್ತಾ ಇದ್ವೋ ಆ ಅನಿಷ್ಟಗಳು ಮತ್ತಷ್ಟು ವಿಕೃತವಾಗಿ ಇವತ್ತು ಕೂಡ ನಮ್ಮನ್ನು ಕಾಡ್ತಾ ಇದ್ದಾವೆ. ಇದನ್ನು ಗಮನಿಸಿ ವಿಶೇಷವಾಗಿ ಈ ಬಗ್ಗೆ ಎಚ್ಚರ ಮೂಡಿದ್ದು ವಚನ ಪಿತಾಮಹ ಹಳಕಟ್ಟಿಯವರು ವಚನಗಳನ್ನು ಕಾಲದ ಧೂಳಿನಲ್ಲಿ ಕಣ್ಮರೆಯಾಗಿ ಹೋಗಿದ್ದಂಥ ವಚನಗಳನ್ನು ಬೆಳಕಿಗೆ ತಂದ ಮೇಲೆ ಆಗ ವಿದ್ವಾಂಸರು, ಚಿಂತಕರೆಲ್ಲ ಆ ಕಡೆ ಗಮನ ಹರಿಸಿದರು. ಅದೆಲ್ಲ ನೋಡಿದ ನಂತರ ಬಹುಶಃ ಅಂಥದ್ದೇ ಅನುಭವ ಮಂಟಪದಂತಹ ಒಂದು ವ್ಯವಸ್ಥೆ ಇವತ್ತು ಇನ್ನೂ ಕೂಡ ಹೆಚ್ಚು ಅಗತ್ಯ ಇದೆ ಅನ್ನೋದನ್ನು ಮನಗಂಡರು. ಹಾಗಾಗಿ ಎಲ್ಲ ಜನಾಭಿಪ್ರಾಯವೂ ಕೂಡ ಆ ಕಡೆ ರೂಢಿಸ್ತು. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಇಲ್ಲಿಯ ಕಲ್ಯಾಣ ಕರ್ನಾಟಕ ಭಾಗದ ಜನ ಅದರ ಒತ್ತಾಯದ ಮೇಲೇ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ರಚನೆ ಆಗಿತ್ತು. ಆ ಅಭಿವೃದ್ಧಿ ಮಂಡಳಿಗೆ ರಾಜ್ಯದ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿತ್ತು.
ಅಂಥ ಒಂದು ಸಭೆಯಲ್ಲಿ ಈಗ 6-7 ವರ್ಷಗಳ ಹಿಂದೆ ಸಭೆಯಲ್ಲಿ ಬಂದಂತಹ ಒತ್ತಾಯದ ಮೇಲೆ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದರು. ಅವರು ಜನಗಳ ಅಭಿಪ್ರಾಯವನ್ನು ಒಪ್ಪಿಟ್ಟು ಅಂಥದ್ದೊಂದು ನೂತನ ಅನುಭವ ಮಂಟಪ ನಿರ್ಮಾಣ ಮಾಡಲಿಕ್ಕೆ ಸಮ್ಮತಿ ಸೂಚಿಸಿ ಅದಕ್ಕೊಂದು ಯೋಜನೆ ಆಗಬೇಕು ಅಂಥೇಳಿ ಒಂದು ತಜ್ಞರ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿತು. ಆ ತಜ್ಞರ ಸಮಿತಿ ನನ್ನ ಅಧ್ಯಕ್ಷತೆಯಲ್ಲೇ ನಾಡಿನ ಅನೇಕ ಜನ ಸಂಶೋಧಕರು, ಸಾಹಿತಿಗಳು, ಒಂದು 5-6 ಜನ ಸಮಿತಿಯನ್ನು ಮಾಡಿ ಆ ಒಂದು ವರದಿಯನ್ನು ಕೊಡಲಿಕ್ಕೆ ಹೇಳ್ತು. ನಮ್ಮ ವರದಿ ಕೊಡಲಿಕ್ಕೆ ಏನು ಕಾಲದ ಮಿತಿಯೇನು ಅವರು ವಿಧಿಸಿರಲಿಲ್ಲ. ಆದರೂ ನಾವು 3 ತಿಂಗಳಿಗಾಗಿ ಆ ವರದಿಯನ್ನು ಕೊಟ್ಟು ಅದನ್ನು ನಾವು ಅನೇಕ ಸಭೆಗಳಲ್ಲಿ ನಾವು ಚರ್ಚೆ ಮಾಡಿದಾಗ ಇದು ಯಾವುದೇ ಒಂದು ಬೇರೆ ಕಡೆ ಇರತಕ್ಕಂತಹ ಇಂತಹ ಚಿಂತನ ಮಂಟಪಗಳನ್ನು ಅನುಕರಣೆ ಆಗಬಾರ್ದು ಅಂಥೇಳಿ ನಾವು ಪೂರ್ಣ ನಮ್ಮ ವಚನ ಸಾಹಿತ್ಯವನ್ನೇ ಆಧರಿಸಿ ಅದರ ಸುತ್ತಮುತ್ತನೇ ಹೊಂದಿಕೊಳ್ಳೋ ಹಾಗೆ ಈ ಅನುಭವ ಮಂಟಪ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ ಒಂದು ಯೋಜನೆಯನ್ನು ತಯಾರು ಮಾಡಿ ಅದರಲ್ಲಿ ನಾವು ಹಿಂದೆ ಅನುಭವ ಮಂಟಪಕ್ಕೆ ಸಂಬಂಧಪಟ್ಟಂತೆ ಏನೇನು ಸಾಹಿತ್ಯ ಇದೆ, ಎಲ್ಲೆಲ್ಲಿದೆ ಅದನ್ನೆಲ್ಲ ಸ್ವಲ್ಪ ನಾವು ಆ ಆಕಾರಗಳನ್ನೆಲ್ಲ ನೋಡಿ ಅದರ ಆಧಾರದ ಮೇಲೆ ಒಂದು ಅನುಭವ ಮಂಟಪ, ನೂತನ ಅನುಭವ ಮಂಟಪದ ಯೋಜನೆಯನ್ನು ತಯಾರಿಸಿ ನಾವು ಸರ್ಕಾರಕ್ಕೆ ಕೊಟ್ಟು ಸರ್ಕಾರ ಅದನ್ನು ನೋಡಿ ಕೂಡಲೇ ಅದನ್ನು ಅಂಗೀಕರಿಸಿ ಆ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಿದ್ಧವಾಯಿತು. ಅಷ್ಟರಲ್ಲಿ ಸರ್ಕಾರದ ಬದಲಾವಣೆ ಆಯಿತು. ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಬಂದರು. ಆ ಸಂದರ್ಭದಲ್ಲೂ ನಾನು ಮತ್ತೆ ಅದನ್ನು ಅವರಲ್ಲಿ ಒತ್ತಾಯ ಮಾಡಿ ಇದೊಂದು ದೊಡ್ಡ ಯೋಜನೆ ಮತ್ತು ಕರ್ನಾಟಕಕ್ಕೆ ಒಂದು ಪ್ರತಿಷ್ಠೆಯನ್ನು ಉಂಟು ಮಾಡುವಂಥ ಯೋಜನೆ ಮತ್ತು ಐತಿಹಾಸಿಕವಾದಂತಹ ಒಂದು ದೊಡ್ಡ ಸ್ಮರಣೆಯೂ ಆಗ್ತದೆ ಅಂಥೇಳಿ ಒಪ್ಪಿಸಿ ಅವರು ನೀವು ಇದನ್ನು ಆರಂಭ ಮಾಡಬೇಕು ಅಂತ ಅವರಿದ್ದಾಗ ಅದಕ್ಕೆ ಶಿಲಾನ್ಯಾಸ ಭೂಮಿ ಪೂಜೆ ಮಾಡಿದರು. ಅಷ್ಟರಲ್ಲಿ ಅವರ ಸರ್ಕಾರ ಹೋಯಿತು. ಮತ್ತು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಬಂತು. ಆ ಸಂದರ್ಭದಲ್ಲೂ ಏನು ಹೆಚ್ಚಿನ ಬೆಳವಣಿಗೆಗಳಾಗಲಿಲ್ಲ. ಮತ್ತು ಸಿದ್ದರಾಮಯ್ಯನವ್ರ ಸರ್ಕಾರವೇ ಬಂದ ಮೇಲೆ ಮತ್ತೆ ನಾನು ಅವರನ್ನು ಕಂಡು ಇದು ಭಾಳ ದಿವಸದಿಂದ ಉಳ್ಕೊಳ್ಬಾರ್ದು, ಇದನ್ನು ಬೇಗ ಅನುಷ್ಠಾನಕ್ಕೆ ತರಬೇಕು ಅಂತ ನಾನು ಮನವಿ ಮಾಡಿಕೊಂಡಾಗ ಅವರು ಭಾಳ ಅದನ್ನು ವಿಶೇಷವಾಗಿ ಗಮನಕ್ಕೆ ತೆಗೆದುಕೊಂಡು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋಕ್ಕೆ ಅವರು ತಯಾರಾದರು. ಹಾಗಾಗಿ ಅನುಭವ ಮಂಟಪದ ಇದು ಒಂದು 3-4 ವರ್ಷಗಳಿಂದ ಈಗ ಅದು ನಡೀತಾ ಇದೆ. ಅದರ ಕಟ್ಟಡದ ಪ್ರಗತಿ ನೋಡಿ ನನಗೂ ಸಮಾಧಾನ ಆಗಿದೆ. ಏಕೆಂದರೆ ಬಹಳ ಬೃಹತ್ ಪ್ರಮಾಣದ ಕಟ್ಟಡ. ಬಹುಶಃ ಭಾರತದಲ್ಲಿ ಬೇರೆ ಬೇರೆ ಇಂತಹ ಯಾವುದೇ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿಪಟ್ಟಂತಹ ಮಂಟಪಗಳು, ಭವನಗಳು ಇರ್ಬೋದು. ಅದನ್ನು ನಾವು ಯಾವನ್ನೂ ನೋಡದೇ ನಾವು ಪೂರ್ಣ ಶರಣರ ವಿಚಾರಧಾರೆಯನ್ನು ಆಧರಿಸಿ ಈ ವರದಿಯನ್ನು ತಯಾರು ಮಾಡಿದ್ದೆ. ಅದರ ಆಧಾರದ ಮೇಲೇ ಈಗ ಕಟ್ಟಡ ನಡೀತಾ ಇದೆ. ಒಂದು ಸಮಾಧಾನದ ಸಂಗತಿ. ಅದರ ಉದ್ದೇಶ ಏನೆಂದರೆ 12ನೇ ಶತಮಾನದಲ್ಲಿ ನಡೆದಂಥ ಆವತ್ತಿನ ಸಾಮಾಜಿಕ ಪರಿಸರ ಮತ್ತು ಧಾರ್ಮಿಕ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆಯ ಮಧ್ಯೆ ನಡೆದಂಥ ಶರಣರು ನಡೆಸಿದಂಥ ಚರ್ಚೆ ಏನಿದೆ, ಆ ಚರ್ಚೆಗೆ ಅಂತಲೇ ಇವತ್ತಿನ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡಬೇಕು ಅನ್ನೋದೇ ಈ ನೂತನ ಅನುಭವ ಮಂಟಪದ ಆಶೆ. ಇವತ್ತಿನ ಸಾಮಾಜಿಕ, ಆರ್ಥಿಕ ಮತ್ತು ಔದ್ಯೋಗಿಕ ಇವತ್ತೇನು ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನು ಅವತ್ತು ಅನುಭವದ ಕುರಿತಂಥ ಚಿಂತನೆಗಳು ಸಾಕಷ್ಟು ನಡೆದಿತ್ತು. ಅದು ಅವತ್ತಿನ ಅಗತ್ಯವಾಗಿತ್ತು. ಇವತ್ತು ಅಂಥದ್ದೇ ಅಗತ್ಯ ಬಹಳ ಮುಖ್ಯವಾದಂಥದ್ದು. ಅನುಭವದ ಚಿಂತನೆ ಯಾಕೆ ಬಂತಂದರೆ ವ್ಯಕ್ತಿ ಶುದ್ಧನಾಗಬೇಕು, ವ್ಯಕ್ತಿ ಸಾತ್ವಿಕನಾಗಬೇಕು, ಸಾತ್ವಿಕ ವ್ಯಕ್ತಿಗಳಿಂದ ಸಮಾಜ ಸಾತ್ವಿಕವಾಗುತ್ತೆ ಅನ್ನೋ ಕಲ್ಪನೆಯ ಶರಣರು. ಅದು ಇವತ್ತು ಕೂಡ ಅಗತ್ಯ ಇದೆ ಅನಿಸುತ್ತೆ. ಇವತ್ತು ಪುರೋಹಿತಶಾಹಿ ತನ್ನದೇ ಆದಂಥ ಹುನ್ನಾರ ನಡೆಸೇ ಇದೆ. ಅದನ್ನು ನಾವು ಕಣ್ಣಾರೆ ಕಾಣಿಸ್ತಾ ಇದ್ದೀವಿ. ಈ ದೃಷ್ಟಿಯಿಂದ ಇವತ್ತಿನ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡುಕೊಳ್ಳುವಂತಹ ಒಂದು ವೈಚಾರಿಕ ಚಿಂತನೆಯ ಒಂದು ವೇದಿಕೆ ಆಗಬೇಕು ಅನ್ನೋ ದೃಷ್ಟಿ ಇದನ್ನು ಸರ್ಕಾರ ಗಣನೆಗೆ ತೆಗೆದುಕೊಂಡಿದ್ದು ನಿಜಕ್ಕೂ ಸ್ವಾಗತಾರ್ಹವಾದಂಥ ವಿಷಯ. ನಮಗೂ ಅಂಥ ಒಂದು ಕೆಲಸ ಆಗಲಿ ಎಂದು ನಮಗೂ ಆಸೆ ಇತ್ತು.
ಬಹುಶಃ ಇಡೀ ಭಾರತದಲ್ಲಿ ಇದು ನಮ್ಮ ಪರಿಕಲ್ಪನೆಯ ಪ್ರಕಾರ ಎಲ್ಲವೂ ನಡೆದು ನೀವು ಹೇಳಿದ ಹಾಗೆ ಮುಂದಿನ ವರ್ಷ ಅದು ಈ ಕಟ್ಟಡ ಉದ್ಘಾಟನೆ ಆದರೆ ನಿಜಕ್ಕೂ ಒಂದು ಐತಿಹಾಸಿಕವಾದಂತಹ ಒಂದು ಸಂದರ್ಭ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ಖಂಡಿತ ಕೃತಜ್ಞತೆ ಸಲ್ಲಿಸ್ತೇನೆ. ನಮಗೆ ಒದಗಿದಂಥ ಒಂದು ಅವಕಾಶ, ಅದನ್ನು ನಾವು ಆ ಕರ್ತವ್ಯ ನಿರ್ವಹಿಸಿದ್ದೇವೆ. ಸರ್, ವಿನ್ಯಾಸ ಹೀಗೆ ಇರಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ವಿನ್ಯಾಸ ನಮಗೆ ಬರೀ ನಾವು ಒಂದು ಅದರ ಪರಿಕಲ್ಪನೆ ಕೊಟ್ಟಿದ್ದು, ಕಟ್ಟಡದ ತಾಂತ್ರಿಕ ಇವೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ಅನೇಕರಿಂದ ಅಂಥ ತಾಂತ್ರಿಕ ಕರಡನ್ನು ತರಿಸ್ಕೊಂಡು ವಿಚಾರ ಮಾಡಿದಾಗ ನಾವು ಈ ನರ್ಚರ್ ಆ್ಯಂಡ್ ನೇಚರ್ ಸಂಸ್ಥೆಯ ಒಂದು ವಿನ್ಯಾಸ ಸೂಕ್ತ ಅನ್ನಿಸ್ತು. ಅದರಲ್ಲಿ ಆ ವಿನ್ಯಾಸದ ರಚನೆಯಲ್ಲಿ ನಮ್ಮ ಇವತ್ತು ಏನು ಸಮನ್ವಯಾಧಿಕಾರಿಯಾಗಿದ್ದಾರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆಯವರು, ಅವರು ತುಂಬ ಒಳ್ಳೆಯ ಪಾತ್ರ ವಹಿಸಿದ್ದಾರೆ. ಅವರಿಗೆ ವಿಶೇಷ ಅಂದರೆ ಆ ವ್ಯಕ್ತಿಗೆ ತಾಂತ್ರಿಕ ಅಂಶಗಳು ಗೊತ್ತು, ಅದಕ್ಕಿಂತ ಹೆಚ್ಚಾಗಿ ಅನುಭವ ಮಂಟಪದ ಪರಿಕಲ್ಪನೆ ಬಗ್ಗೆ ಸ್ಪಷ್ಟವಾದಂಥ ಇದು ಅವರಿಗೆ ಗೊತ್ತು, ಅನುಭವ. ಆಮೇಲೆ ಇವತ್ತು ಕೂಡ ಆ ಲಿಂಗಾಯತ ಸಿದ್ಧಾಂತ, ಬಸವ ಸಿದ್ಧಾಂತ ಅಥವಾ ಶರಣರ ವಿಚಾರಧಾರೆ ಬಗ್ಗೆ ಅಧಿಕೃತವಾಗಿ ಮಾತಾಡಬಲ್ಲಷ್ಟು ಅನುಭವ ಪಡೆದಿದ್ದಾರೆ. ಆ ವ್ಯಕ್ತಿ ವಿಶೇಷ ಶ್ರಮ ವಹಿಸಿದ್ದಾರೆ. ಅದು ನನಗೆ ತುಂಬ ಸಂತೋಷದ ಸಂಗತಿ. ಆಗ ಅದನ್ನು ನಾವು ಮಾಡಿದಾಗ ನಮ್ಮ ತಜ್ಞರ ಸಮಿತಿ ಈ ವಿನ್ಯಾಸ ಸೂಕ್ತ ಆಗ್ತದೆ ಅಂತ, ಯಾಕೆಂದರೆ ಅದನ್ನು ಆ ವಿನ್ಯಾಸ ಹೇಗಿರಬೇಕು ಅನ್ನೋದನ್ನು ನಾವು ತಾತ್ವಿಕವಾಗಿ ತಿಳಿಸಿದ್ವಿ. ಅಂದರೆ ಅದು ಷಟ್ಸ್ಥಲವನ್ನು ಆಧರಿಸಿರಬೇಕು, ಅಷ್ಟಾವರಣ ಪಂಚಾಚಾರಗಳು ಸಂಕೇತಿಸಬೇಕು ಅನ್ನೋದು ಅನುಭವ ಮಂಟಪದ ಸಾಮಾನ್ಯ ಒಂದು ಸ್ಥೂಲ ಪರಿಕಲ್ಪನೆ ಕೊಟ್ಟಿದ್ದು. ಅದನ್ನು ಆಧರಿಸಿ ಅವರು ಆ ವಿನ್ಯಾಸ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಇವತ್ತು ಆ ವಿನ್ಯಾಸದ ಪ್ರಕಾರ ಬೆಳವಣಿಗೆ ಆಗಿದೆ, ಸಂತೋಷದ ವಿಚಾರ ಆಯಿತು. ಅಷ್ಟು ಬಹುಕೋಟಿ ವೆಚ್ಚದ ಅಗತ್ಯ ಇತ್ತ ಸರ್? 600 ಕೋಟಿಯಷ್ಟು ಸರ್ಕಾರದ ಹಣದ ವ್ಯಯ ಮಾಡುವಂಥ ಅಗತ್ಯ ಇತ್ತ ಸರ್? ಅದು ವೆಚ್ಚ ಸರ್ಕಾರ ಸಾಕಷ್ಟು ವೆಚ್ಚ ಮಾಡುತ್ತದೆ. ಆದರೆ ಇದು ಒಂದು ಸಮಾಜವನ್ನು, ಜನಸಮುದಾಯವನ್ನು ಜಾಗೃತಿಗೊಳಿಸುವಂತಹ ಒಂದು ದೊಡ್ಡ ಕೆಲಸ ಇದೆ. ಇವತ್ತು ಯಾವುದೇ ಅಭಿವೃದ್ಧಿ ಪರ ರಾಷ್ಟ್ರಗಳಿರಲಿ, ಅವ್ರು ಎಷ್ಟೇ ಬಂಡವಾಳವನ್ನು ಯಾವುದಕ್ಕೆ ವಿನಿಯೋಗಿಸಲಿ, ಅದು ಸಭ್ಯ ಜನಾಂಗ ಇಲ್ಲದೇ ಇದ್ದರೆ, ಸಭ್ಯ ಸಾತ್ವಿಕ ಸಮಾಜ ಇಲ್ಲದರೆ ಎಲ್ಲ ವ್ಯರ್ಥವಾಗಿ ಹೋಗ್ತದೆ. ಆದ್ದರಿಂದ ಅಂಥವು ಬಹಳ ಮುಖ್ಯವಾದ ಆಗತ್ತು ಜನಗಳನ್ನು ನಿರ್ಮಾಣ ಮಾಡುವಂಥದ್ದು. ಇವತ್ತು ಬಹಳ ವ್ಯಕ್ತಿ ನಿರ್ಮಾಣ ಬಹಳ ಮುಖ್ಯ. ವ್ಯಕ್ತಿ ನಿರ್ಮಾಣ ಆದರೆ ಸಮಾಜ ನಿರ್ಮಾಣ ಆಗ್ತದೆ. ಈ ದೃಷ್ಟಿಯಿಂದ ಸರ್ಕಾರ ಅದನ್ನು ಎಷ್ಟಿದ್ರೂ ಹೆಚ್ಚು ಕಡಿಮೆ ಇಲ್ಲದೆ ನಾವು ಕೊಟ್ಟು ವರದಿ ಪ್ರಕಾರ ಸುಮಾರು 600 ಕೋಟಿ ಮೇಲೆ ನಾವು ವರದಿಯನ್ನು ಕೊಟ್ಟಿದ್ದು ಅಂದಾಜು ವೆಚ್ಚನ. ಅದೀಗ ಸ್ವಲ್ಪ 700 ಕೋಟಿ ಹತ್ತಿರ ಬಂದಿದೆ. ಆದರೂ ಸರ್ಕಾರ ಅದನ್ನು ಭರಿಸಲಿಕ್ಕೆ ತಯಾರಾಗಿ ಕೆಲಸ ನಡೆಸ್ತಾ ಇದೆ. ಆದರೆ ಈ ವೆಚ್ಚ ಇದು ಹೆಚ್ಚು ಅಂತ ಹೇಳಬಾರ್ದು. ಒಂದು ಐತಿಹಾಸಿಕ ಸ್ಮಾರಕವೂ ಆಗ್ತದೆ. ಎಲ್ಲದಕ್ಕಿಂತ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಗಂಭೀರವಾದ ಚಿಂತನೆ ಮಾಡುವಂತಹ ಒಂದು ಸಾಮಾಜಿಕ ವೇದಿಕೆ ಆಗ್ತದೆ. ಈ ದೃಷ್ಟಿಯಿಂದ ಇದಕ್ಕೆ ಹೂಡಿದಂಥ ಬಂಡವಾಳ ಲಾಭದಾಯಕವಾದ್ದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್, ಅದರ ಸದ್ಬಳಕೆ ಆಗಬೇಕಲ್ಲ ಸರ್? ಬೃಹತ್ ಕಟ್ಟಡ ಬರ್ತದೆ, ಸದ್ಬಳಕೆ ಆಗಲಿಕ್ಕೆ ಯಾರು ಮುಂದಾಗಬೇಕು? ಸರ್ಕಾರದ ಜವಾಬ್ದಾರಿ ಏನು, ಅಥವಾ ತಾವೇನು ಅಭಿಪ್ರಾಯಗಳನ್ನು ರೂಪಿಸ್ತೀರಿ? ಅದಕ್ಕೆ ಈಗ ಅದಕ್ಕೆ ಬೇಕಾದೊಂದು ಸಾಹಿತ್ಯ ಸಲಹಾ ಸಮಿತಿ ಮಾಡಿದ್ದಾರೆ. ಅದಕ್ಕೂ ನನ್ನನ್ನೇ ಅಧ್ಯಕ್ಷರು ಮಾಡಿದ್ದಾರೆ. ಅದಕ್ಕೆ ಅನೇಕ ಕ್ಷೇತ್ರ ತಜ್ಞರು ಆ ಸಮಿತಿಯಲ್ಲಿದ್ದಾರೆ. ಅವರೆಲ್ಲ ವಿಚಾರ ಮಾಡ್ತಿದ್ದಾರೆ. ಅದಕ್ಕೆ ಬೇಕಾದಷ್ಟು ಸಾಹಿತ್ಯನ ಎಷ್ಟು, ಅಲ್ಲಿ ಯಾವ್ಯಾವ ವಚನಗಳು ಬರಬೇಕು, 770 ಅಮರಗಣಗಳು ಯಾರು, ಅದು ಅನುಭವ ಮಂಟಪದ ಸಭೆ ಹೇಗೆ ನಡೀತಿತ್ತು, ಮತ್ತು ಅವರೆಲ್ಲರ ಶರಣರ ವೈಯಕ್ತಿಕವಾದ ಜೀವನ ಹೇಗಿತ್ತು, ಇವೆಲ್ಲವನ್ನು ಕೂಡ ಸಚಿತ್ರವಾಗಿ ಅಲ್ಲಿ ಕಾಣಿಸ್ಲಿಕ್ಕೆ ಅವಕಾಶವಿದೆ. ಮತ್ತು ಬೇರೆ ಬೇರೆ ಆಧುನಿಕ ತಂತ್ರ ಮಾಧ್ಯಮಗಳ ಮೂಲಕನೂ ಕೂಡ ತೋರಿಸ್ಲಿಕ್ಕೆ ಅವಕಾಶವಿದೆ. ಇಷ್ಟೆಲ್ಲ ಬೃಹತ್ ಪ್ರಮಾಣದಲ್ಲಿ ಆಗುವಂಥ ಈ ಕಟ್ಟಡ ಮತ್ತು ಬಹು ಉದ್ದೇಶದ ಕಟ್ಟಡ, ಇದನ್ನು ನೀವು ಮುಂದೆ ಹೇಳಿದ ಹಾಗೆ ಇದನ್ನು ನಿರ್ವಹಣೆಯೂ ಬಹಳ ಬಹಳ ಮುಖ್ಯವಾದ್ದು. ಅಲ್ಲದಿದ್ದರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಅದು ವ್ಯರ್ಥವಾಗಬಾರ್ದು. ಅದಕ್ಕೆ ಬೇಕಾದಂಥ ನಿರ್ವಹಣಾ ಇದಕ್ಕೂ ಕೂಡ ನಾವು ನಮ್ಮ ವರದಿಯಲ್ಲೇ ಕೂಡ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಈಗಿರುವಂತಹ ಸಾಹಿತ್ಯ ಸಮಿತಿಯು ಕೂಡ
ಮುಂದೆ ಇದನ್ನು ಹೇಗೆ ನಿರ್ವಹಿಸ್ಕೊಂಡು ಹೋಗಬೇಕು ಅನ್ನೋದನ್ನು, ಏಕೆಂದರೆ ಅಲ್ಲಿ ಅನೇಕ ವಿಭಾಗಗಳಿವೆ. ಸಂಶೋಧನಾ ವಿಭಾಗ ಇರ್ತದೆ, ಪ್ರವಾಸಿ ಆಸಕ್ತ ವಿಷಯಗಳು ಇರ್ತದೆ, ಸಾಂಸ್ಕೃತಿಕ ಸಂಬಂಧದ ವಿಷಯಗಳಿರ್ತದೆ, ಆಧ್ಯಾತ್ಮದ ವಿಷಯಗಳಿರ್ತದೆ, ಮತ್ತು ಈಗ ಅನುಭವದ್ದಂತೂ ಒಂದು ಪ್ರಧಾನವಾಗಿರ್ತದೆ. ಇವೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ನೋಡಿಕೊಳ್ಳುವಂಥ ಒಂದು ಇದು ಬೇಕಾಗ್ತದೆ. ಅದಕ್ಕೆ ಸರ್ಕಾರ ಒಂದು ಆ ಸಮಿತಿ ನಾಳೆ ಸಭೆಯಲ್ಲಿ, ಮುಂದಿನ ಸಭೆಗಳಲ್ಲಿ ಬೇಕಾದಂಥ ಒಂದು ಕೆಲವು ಸೂಚನೆಗಳನ್ನು ಕೊಡಲಿಕ್ಕೆ ಈ ಸಮಿತಿ ತೀರ್ಮಾನ ಮಾಡಿದೆ. ಸರ್ಕಾರ ಆ ಸೂಚನೆ ಪ್ರಕಾರ ಅದಕ್ಕೆ ಬೇಕಾದ ಸಮಿತಿ ಮಾಡೋದು, ಅದೊಂದು ಸ್ವತಂತ್ರವಾದಂತಹ ಸ್ವಾಯತ್ತ ಸಂಸ್ಥೆ ಮಾಡಿ ಅದನ್ನು ನೋಡ್ಕೊಂಡು ಹೋಗೋದು ಏನು ಸರ್ಕಾರ ನಿರ್ಧರಿಸಬೇಕು. ಸರ್, ಅದಕ್ಕೆ ಮಾರ್ಗಸೂಚಿ ತಮ್ಮಿಂದ ಆದರೂ ಒಳ್ಳೆಯದಲ್ಲ ಸರ್. ಯಾಕಂದ್ರೆ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ತಮಗದ್ರ ಅನುಭವ ಇದೆ. ಅದರ ಆಧಾರದ ಮೇಲೆ ನಡೆದರೆ ಅದು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೇ ಈ ಸಮಿತಿ ಒಂದಷ್ಟು ಸಲಹೆಗಳು ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಚರ್ಚೆ ಮಾಡಿ ನಾವು ಹೇಗಾದರೆ ಇದು ಸುಗಮವಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದ ಹಾಗೆ ಇದು ನಡೆಸ್ಕೊಂಡು ಹೋಗಬಹುದು ಅನ್ನೋವಂಥದ್ದನ್ನು, ಮತ್ತು ಅದು ಪರಿಣಾಮಕಾರಿಯಾಗೂ ಆಗಬೇಕಾದ ಬರೀ ಒಂದು ಶಾಸ್ತ್ರಾಚರಣೆಯ ಕೆಲಸ ಆಗಬಾರ್ದು, ಪರಿಣಾಮಕಾರಿಯಾಗಬೇಕು. ಪೂರ್ಣ ಜನಸಂಬಂಧಿ ಕಾರ್ಯಕ್ರಮಗಳೇ ಅಲ್ಲಿ ನಡಿಬೇಕು ಅನ್ನೋದು ವಾಸ್ತವವಾಗಿ ನಮ್ಮ ಸೂಚನೆ, ನಮ್ಮ ಸಲಹೆಯಲ್ಲಿ ಇದು ಅಂತಾರಾಷ್ಟ್ರೀಯ ವೇದಿಕೆ ಆಗಬೇಕು ಅಂಥೇಳಿ. ಇಡೀ ಬೇರೆ ಬೇರೆ ರಾಷ್ಟ್ರದ ಚಿಂತಕರು, ಸಮಾಜ ಸೇವಾ ಕೆಲಸದಲ್ಲಿ ತೊಡಗಿರುವಂಥವ್ರು, ಆರ್ಥಿಕ ತಜ್ಞರು, ಬೇರೆ ಬೇರೆ ತಜ್ಞರೆಲ್ಲ ಆಗಿಂದಾಗೆ ಈ ವೇದಿಕೆಯಲ್ಲಿ ಸೇರಿ ಅವರವರ ರಾಷ್ಟ್ರದ ವಿಚಾರಗಳನ್ನು ಇಲ್ಲಿ ಚಿಂತನೆ ಮಾಡೋ ಹಾಗಿರಬೇಕು. ಮತ್ತು ನಮ್ಮ ರಾಷ್ಟ್ರದ ಬದುಕಿನ ಹಿನ್ನೆಲೆಯಲ್ಲಿ ಇದನ್ನು ಹೇಗೆ ನಾವು ಸುಧಾರಿಸಲಿಕ್ಕೆ ಸಾಧ್ಯ ಅಥವಾ ಸಮಸ್ಯೆಗಳ ಪರಿಹಾರಕ್ಕೆ ಸಾಧ್ಯ ಅನ್ನೋದು ಅಂಥ ವೇದಿಕೆ ಆಗಬೇಕು ಅನ್ನೋದು ನಮ್ಮ ಇಲ್ಲಿ ವರ್ಷದಲ್ಲಿ ಆ ವೇದಿಕೆಯಲ್ಲಿ ಒಂದು ಕನಿಷ್ಠ ಒಂದೆರಡಾದರೂ ಕೂಡ ಅಂತಾರಾಷ್ಟ್ರೀಯವಾಗಿ, ರಾಷ್ಟ್ರೀಯವಾಗಿ 4-6 ಮತ್ತು ಪ್ರತಿ ತಿಂಗಳು ಇಲ್ಲಿ ಸ್ಥಳೀಯವಾಗಿ ಕೆಲವು ಚರ್ಚೆಗಳು ನಡೀಬೇಕು ಅನ್ನುವಂಥ ಆಶೆ. ಅದಕ್ಕೆ ಬೇಕಾದಂಥ ಕೆಲವು ಸಲಹೆಗಳನ್ನು ನಾವು ಕೊಡ್ತಾ ಇದ್ವಿ. ನೋಡೋಣ, ಅದನ್ನು ಸರ್ಕಾರ ಅದನ್ನು ಅನುಷ್ಠಾನಗೊಳಿಸಬೇಕು. ಅದು ಭಾಳ ಮುಖ್ಯ. ಅನುಷ್ಠಾನಗೊಳಿಸೋ ಹಾಗೆ ನಮ್ಮ ಜನನೂ ಕೂಡ ಒತ್ತಾಯ ತರಬೇಕು. ಅದು ಏಕೆಂದರೆ ಜನಮುಖಿಯಾದಂಥ ಕಾರ್ಯಕ್ರಮ, ಅದು ಜನಗಳೇ ಅದರ ರಕ್ಷಕರಾಗಬೇಕು. ಸರ್, ಅನುಭವ ಮಂಟಪ ನಿರ್ವಹಣೆಗೆ ನಮಗೆ ಆಧಾರ ಅಂದರೆ ವಚನಗಳು ಮತ್ತು ಶರಣರ ಬದುಕನ್ನು ಆಧುನಿಕ ದಿನಗಳಲ್ಲಿ ಹೇಗೆ ಜಾರಿ ತರ್ಬೋದು ಸರ್? ಅದು ನಾವು ಇವತ್ತು ಅನೇಕ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ವಚನಗಳನ್ನು ಬರೀ ಕೇವಲ ಭಾಷೆ ದೃಷ್ಟಿಯಿಂದ ನೋಡೋದು, ಸಾಹಿತ್ಯ ದೃಷ್ಟಿಯಿಂದ ನೋಡೋದು ಹೆಚ್ಚಾಗಿದೆ. ಅದಕ್ಕೆ ಸಾಕಷ್ಟು ಕೆಲಸ ಆಗಿದೆ. ಆದರೆ ಜನಗಳ ಬದುಕಿಗೆ ಸಂಬಂಧಪಟ್ಟಂತೆ ವಚನಗಳ ಕೊಡುಗೆ ಎನ್ನುವುದನ್ನು ನಾವು ಮತ್ತಷ್ಟು ಆಳವಾಗಿ ನೋಡಬೇಕಾದ ಅಗತ್ಯ ಇದೆ. ಹಾಗಾಗಿ ಅದನ್ನು ಬದುಕಿಗೆ ಹೇಗೆ ಅನ್ವಯಿಸಬೇಕು ಅನ್ನೋ ಬಗ್ಗೆ ವಿದ್ವಾಂಸರು ಹೆಚ್ಚು ಚರ್ಚೆ ಮಾಡಬೇಕು. ಮತ್ತು ಎಲ್ಲ ಕಡೆ ಇದ್ರ ಬಗ್ಗೆ ಜನಜಾಗೃತಿ ಉಂಟು ಮಾಡುವಂಥ ಕೆಲಸ ಆಗಬೇಕು. ಈಗ ಸರ್, ಅದಕ್ಕೆ ತಜ್ಞರು ಏನು ವರದಿಯನ್ನು ಕೊಟ್ಟ ಮೇಲೆ ಅದು ಸರ್ಕಾರಕ್ಕೆ ಅಥವಾ ಆಡಳಿತ ವ್ಯವಸ್ಥೆಗೆ ಪೂರಕವಾಗಿರಲಿಕ್ಕೆ ಶರಣರು ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿದ್ದಾರೆ ಸರ್. ಸಾಮಾಜಿಕ, ಆರ್ಥಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲೂ ಶರಣರು ಮಾಡಿದ್ದಾರೆ. ಈಗ ಸಂವಿಧಾನ ಅದನ್ನು ಮಾಡ್ತಾ ಇದೆ. ಅದಾಗಿದ್ದಾಗಿ ಕೂಡ ಸಂವಿಧಾನಕ್ಕೆ ಪೂರಕವಾಗಿ ಈ ಅನುಭವ ಮಂಟಪ ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು? ಅದು ನಾನು ಈಗಾಗಲೇ ಹೇಳಿದ್ದೇನೆ, ಸಮುದಾಯಕ್ಕೆ ಸಂಬಂಧಿಸಿ ಇದರ ಎಲ್ಲ ಕೆಲಸ ನಡೀಬೇಕು ಅನ್ನೋದು. ಇದನ್ನು ಯಾವುದು ಅಭಿವೃದ್ಧಿ ಕಾರ್ಯಗಳಿಗೆ ಹೇಗೆ ಸರ್ಕಾರ ಕೆಲಸ ಮಾಡ್ತದೆಯೋ, ಅಧಿಕಾರಿಗಳು ಹೇಗೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತದೆಯೋ, ಹಾಗೆ ಮುಂದೂ ಕೂಡ ಇದೊಂದು ದೊಡ್ಡ ಯೋಜನೆ, ಇದು ಜನಸಂಬಂಧಿ ಯೋಜನೆ, ಅಭಿವೃದ್ಧಿ ಯೋಜನೆ ಒಂದು ಅಂಗ ಇದು ಅಂಥೇಳಿ ಅನ್ನೋದನ್ನು ಅಧಿಕಾರಿಗಳು ಕೂಡ ಮನವರಿಕೆ ಮಾಡಬೇಕಾಗ್ತದೆ. ಈ ಕೆಲಸನ ಹೆಚ್ಚಾಗಿ ನಮ್ಮ ವಿಶ್ವವಿದ್ಯಾನಿಲಯಗಳು ಅಥವಾ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳು ಕೂಡ ತಾವು ಕೂಡ ಕೈಗೊಂಡು ಈ ಬಗ್ಗೆ ಹೆಚ್ಚು ಜಾಗೃತಿ ಉಂಟು ಮಾಡುವಂತಹ ಕೆಲಸ ಮಾಡಬೇಕು. ಅದು ಮಾಡಿದರೆ ಒಂದಷ್ಟು ಇದೆಲ್ಲದನ್ನೂ ಮಾಡಿದರೂ ಕೂಡ ಈ ಜನಮನವನ್ನು ಪೂರ್ಣ ತಿದ್ದುತ್ತೀವಿ ಅನ್ನುವಂತಹ ನಂಬಿಕೆ ನನಗಿಲ್ಲ. ಆದರೂ ಕಾಲಕ್ಕೆ ಇಂತಹ ಒಂದು ಕೆಲಸ, ಎಚ್ಚರದ ಕೆಲಸ ನಡೀತಾ ಇರೋದು ಅತ್ಯಂತ ಅಗತ್ಯ ಅಂತ ನಾನು ಭಾವಿಸಿದ್ದೇನೆ. ಸರ್, 21ನೇ ಶತಮಾನದಲ್ಲಿ ಬಸವ ಕಲ್ಯಾಣ ಪ್ರವಾಸಿ ಕೇಂದ್ರ ಆಗಲಿಕ್ಕೆ ಈ ಕಟ್ಟಡ ಹೆಚ್ಚು ನೆರವಾಗಬಹುದಾ ಸರ್? ಖಂಡಿತ. ನಾವು ನಮ್ಮ ವರದಿಯಲ್ಲಿ ಕೊಟ್ಟಿದ್ದೀವಿ ಅದನ್ನು. ಏಕೆಂದರೆ ಇಲ್ಲಿ ನಾಳೆ
ಬರ್ತಕ್ಕಂಥ ಇದು ನನ್ನ ಅಭಿಪ್ರಾಯದಲ್ಲಿ ಬಹುಶಃ ಭಾರತದಲ್ಲಿ ಅತ್ಯಂತ ಒಂದು ಆಕರ್ಷಕವಾದಂತಹ ಕೇಂದ್ರ ಆಗುತ್ತೆ ಅಂತ ಹೇಳಿ. ಅಂದರೆ ನಮ್ಮ ನಿರೀಕ್ಷೆ ಪ್ರಕಾರ ಅಲ್ಲಿ ಚಟುವಟಿಕೆಗಳು ನಡೆಯೋ ಹಾಗಾಗಬೇಕು. ಸಹಜವಾಗಿ ಈಗಂತೂ ಪ್ರವಾಸ ಬಹಳ ಮಟ್ಟಿಗೆ ವಿಸ್ತರಿಸಿದೆ. ಪ್ರವಾಸಿಗರು ಬಹಳ ಜನ ಬಹಳ ಕಡೆ ಹೋಗಿ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಬರೋ ಪ್ರವಾಸಿಗರು ಹೆಚ್ಚುತ್ತಾರೆ. ಪ್ರವಾಸಿಗರು ಹೆಚ್ಚುತ್ತಾರೆ ಅಂದ್ಕೊಳ್ಳೆ ರಸ್ತೆ ಸಾರಿಗೆ ಆಗಲಿ ಮತ್ಯಾವುದೇ ಸಾರಿಗೆ ಆಗಲಿ ಅಥವಾ ನಾಳೆ ಒಂದು ವಿಮಾನ ನಿಲ್ದಾಣದ ಅಗತ್ಯ ಇಲ್ಲಿಗೆ ಬರ್ತದೆ, ವಿಮಾನದಲ್ಲಿ ಜನ ಬರ್ತಾರೆ. ಅದು ಬಂದ ಕೂಡಲೇ ಸಹಜವಾಗಿ ಈ ನಗರದ ಬೆಳವಣಿಗೆ ಆಗ್ತದೆ. ಇಲ್ಲಿಯ ಅಂಗಡಿ ಮುಂಗಟ್ಟುಗಳು ವ್ಯಾಪಾರಗಳಿಗೆ ಹೀಗೆ ನಾನಾ ರೂಪದಲ್ಲಿ ಬೆಳವಣಿಗೆಗೆ ತುಂಬ ಅವಕಾಶ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರಿ, ಈಗ ತಾವು ಈ ಪ್ರಾಯದಲ್ಲಿ ಸರ್ಕಾರಕ್ಕೆ ಇಷ್ಟು ದುಂಬಾಲು ಬಿದ್ದು ಈ ವಯಸ್ಸಿನಲ್ಲೂ ಇಷ್ಟೆಲ್ಲ ಪ್ರಯಾಣ ಮಾಡಿ ಈ ಕೆಲಸವನ್ನು ನಿರ್ವಹಿಸಲಿಕ್ಕೆ ನಿಮಗೆ ಸಿಕ್ಕಂಥ ಪ್ರೇರಣೆ ಏನು ಸರ್? ಅಗತ್ಯ ಇತ್ತ? ಪ್ರೇರಣೆ ಇಲ್ಲ. ಬಸವಣ್ಣನ ಬಗ್ಗೆ ನನಗೆ ಭಕ್ತಿ ಇದೆ. ಬಸವಣ್ಣನ ವಿಚಾರಧಾರೆಯ ಬಗ್ಗೆ ನನಗೆ ತುಂಬ ವಿಶ್ವಾಸ ಇದೆ. ಆ ಬಸವಣ್ಣನ ವಿಚಾರಧಾರೆಯೇ ಇವತ್ತಿನ ಸಮಸ್ಯೆಗಳಿಗೆ ಪರಿಹಾರ ಅನ್ನೋ ಬಗ್ಗೆ ನನಗೆ ನಂಬಿಕೆ ಉಂಟಾಗಿ ನಾನು ಈ ಕೆಲಸವನ್ನು ಸಂತೋಷದ ಒಪ್ಪಿಕೊಂಡು ಮಾಡಿದ್ದೇನೆ. ಈಗಲೂ ಎಷ್ಟು ಸಾಧ್ಯ ಅಷ್ಟು ಮಾಡ್ತೇನೆ. ನನಗೆ ವಯಸ್ಸು ಅವಕಾಶ ಕೊಡದೇ ಇದ್ದರೂ ಎಲ್ಲಿವರೆಗೆ ಶಕ್ತಿ ಇದೆಯೋ ಅಲ್ಲಿವರೆಗೆ ಈ ಕೆಲಸ ಆಗಬೇಕು, ನಾನು ಕಣ್ಣಾರೆ ನೋಡಬೇಕದನ್ನಂತನ್ನೋ ಆಸೆ ಸಹಜವಾಗಿದೆ. ಈ ಒಂದು ಆಸೆಗೆ ಮತ್ತು ನನ್ನ ಈ ಪ್ರಯತ್ನಕ್ಕೆ ನಾನು ಈ ಸಂದರ್ಭದಲ್ಲಿ ನೆನೀಬೇಕು ಅಂದರೆ ನಮ್ಮ ಸಚಿವರಾದ ಈಶ್ವರ ಖಂಡ್ರೆಯವರು, ಅವರು ಆರಂಭದಿಂದಲೂ ಈ ನಮ್ಮ ಯೋಜನೆ ತಯಾರು ಮಾಡೋ ಸಂದರ್ಭದಿಂದ ಹಿಡಿದು ಇದುವರೆಗೂ ನಮ್ಮೊಡನೆ ಇದ್ದಾರೆ. ಅವರು ಬಹಳ ವಿಶೇಷ ಆಸಕ್ತಿ ವಹಿಸಿ ಕೆಲಸ ಮಾಡಿ ಅವರು ಈ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಸಹಜವಾದ ಅಭಿಮಾನ, ಅವರ ತವರೂರು ಜಿಲ್ಲೆ ಇದು. ಅದಕ್ಕೆ ತಕ್ಕಂತೆ ಈ ಒಂದು ಸಾಂಸ್ಕೃತಿಕವಾದಂಥ ಈ ಕಾರ್ಯ ಆಗಬೇಕು ಅನ್ನೋ ಬಗ್ಗೆ ಅವರಿಗೂ ತುಂಬ ಆಸೆ ಇದೆ. ಮತ್ತು ಅದಕ್ಕೆ ಬೇಕಾದ ಬೆಂಬಲ ಮತ್ತು ಉತ್ತೇಜನ ಕೂಡ ಅವರು ನೀಡ್ತಾ ಇದ್ದಾರೆ. ಮತ್ತು ಸರ್ಕಾರ ಇವತ್ತು ಆರ್ಥಿಕವಾಗಿ ಇದು ಹೆಚ್ಚಿನ ವೆಚ್ಚ ಅಂತ ಆದರೂ ನೀವು ಹೇಳಿದ ಹಾಗೆ ಆದರೂ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಮನವೊಲಿಸೋದ್ರಲ್ಲೂ ಕೂಡ ಅವರು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್, ಈಗ ಸರ್ಕಾರಕ್ಕೆ ಅನೇಕ ತಜ್ಞರು ವರದಿಗಳನ್ನು ಕೊಡ್ತಾರೆ ಸರ್. ಕೊಟ್ಟ ವರದಿಗಳೆಲ್ಲ ಜಾರಿ ಬರೋಂಗಿಲ್ಲ. ಆದರೆ ತಾವು ಸಲ್ಲಿಸಿದ ಎಲ್ಲ ವರದಿಗಳು ಜಾರಿಯಾಗಲಿಕ್ಕೆ ಇರುವಂಥ ಹಿಂದಿನ ಶಕ್ತಿ ಏನು? ಏನಿಲ್ಲ, ಅದು ನಾನು ಹೇಳಲಿಕ್ಕಾಗೋದಿಲ್ಲ. ನಾನು ಕೊಟ್ಟ ಅದನ್ನು ವರದಿ ಕೊಡುವಾಗಲೇ ತುಂಬ ಎಚ್ಚರ ವಹಿಸಿದರೆ ಎಲ್ಲ ವರದಿಯೂ ಕೂಡ ಅಂಗೀಕಾರ ಆಗ್ತವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸುಮ್ಮನೆ ನಾವು ಭಾವೋನ್ಮಾದದಿಂದ ವರದಿ ತಯಾರು ಮಾಡಿಕೊಟ್ರೆ ಅಂಥ ವರದಿಗಳು ಅಂಗೀಕಾರ ಆಗೋದು ಕಷ್ಟ. ಇದನ್ನು ಒಂದು ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಯೋಜನೆ ತಯಾರಿಸಿಕೊಟ್ರೆ ಇದನ್ನು ನಾವು ನಿರಾಕರಿಸುವಂಥ ಸಂದರ್ಭಗಳು ಕಡಿಮೆ ಅಂತ ನನ್ನ ಭಾವನೆ. ಹಾಗಾಗಿ ನಾವು ಒಂದು ವಿಶೇಷ ಆಸಕ್ತಿ ವಹಿಸಿ ನಾವು ಆ ವರದಿಯನ್ನು ತಯಾರು ಮಾಡಿದ್ದೆವು. ಅದು ಅಂಗೀಕಾರ ಆಗಿದ್ದು ನಮಗೆ ತುಂಬ ಸಂತೋಷ. ಸರ್, ತಮ್ಮ ಕಾಲಾವಧಿಯಲ್ಲಿ ಸಾಹಿತ್ಯ ಪರಿಷತ್ತು ತನ್ನ ಚಟುವಟಿಕೆಗಳಿಗೆ ವಿಭಿನ್ನ ಆಯಾಮವನ್ನು ಪಡ್ಕೊಳ್ತು. ತಾವು ಹಾಗೆ ಸ್ಮರಿಸಬಹುದಾದ ಪರಿಷತ್ತಿನ ಅಭಿವೃದ್ಧಿ ಕೆಲಸಗಳೇನು ಸರ್? ಕನ್ನಡ ಸಾಹಿತ್ಯ ಪರಿಷತ್ತು ದೊಡ್ಡ ಸಂಸ್ಥೆ, ಕನ್ನಡದ ಸಾರ್ವಭೌಮ ಸಂಸ್ಥೆ, ಪ್ರಾತಿನಿಧಿಕ ಸಂಸ್ಥೆ, ಏಕಮಾತ್ರ ದೊಡ್ಡ ಸಂಸ್ಥೆ. ಅದರ ಕೆಲಸ ಅತ್ಯಂತ ವಿಸ್ತಾರವಾದಂಥ ಕೆಲಸ. ನನಗೆ ಅದರ ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕಿತು. ಆಗ ನಾನು ಇದನ್ನು ಹೆಚ್ಚು ವ್ಯಾಪಕವಾಗಿ ಕೊಂಡೊಯ್ಯಬೇಕು ಅನ್ನೋದು ನನಗೆ. ನಮ್ಮ ಭಾಷೆಯ ಸೌಂದರ್ಯ, ಭಾಷೆಯ ಇತಿಹಾಸ ಮತ್ತು ನಮ್ಮಲ್ಲಿ ಯಾವ್ಯಾವ ಪ್ರಕಾರದ ಸಾಹಿತ್ಯ ಇದೆ ಇದೆಲ್ಲವೂ ಕೂಡ ಸಾಮಾನ್ಯರಿಗೂ ಗೊತ್ತಾಗಬೇಕು ಅನ್ನುವಂಥ ಆಸೆಯಿಂದ ನಾನು ಪರಿಷತ್ತಿನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯಾಗಿದ್ದಾಗಲೇ ಮೊಟ್ಟಮೊದಲಿಗೆ ಸುಮಾರು ಪರಿಷತ್ತಿನ ಇತಿಹಾಸದಲ್ಲಿ 60-70 ವರ್ಷಗಳ ಕಾಲ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಿರಲಿಲ್ಲ. ನಾವು ಕಾಲದಲ್ಲಿ ನಮಗೆ ಏನು ಸಮಾಧಾನ ಅಂದರೆ ಅದನ್ನು ಜಿಲ್ಲೆ ಮತ್ತು ತಾಲೂಕುಗಳಿಗೆ ಒಯ್ದೆವು ಅಂತ ಅನ್ನೋದು. ಅದಾದ ಮೇಲೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸರ್ಕಾರದ ಈಗಿನ ಹಾಗೆ ಆಗ ಹೆಚ್ಚು ಸರ್ಕಾರದ ನೆರವಿರಲಿಲ್ಲ. ಇಲ್ಲದೇ ಇದ್ದರೂ ಕೂಡ ನಾವು ಕೇವಲ ಜನಗಳ ಸಹಕಾರ ಪಡೆದು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರ, ವಿಶೇಷವಾಗಿ ಕೇಂದ್ರ ಅಕಾಡೆಮಿ, ರಾಜ್ಯದ ಅಕಾಡೆಮಿಗಳು ಮತ್ತು ವಿಶ್ವವಿದ್ಯಾಲಯಗಳ ಸಹಕಾರ ನಾನು ಪಡೆಯೋದರಲ್ಲಿ ನನಗೆ ಯಶಸ್ಸು ಪಡೀಲಿಕ್ಕೆ ಸಾಧ್ಯವಾಯಿತು ಅಂತ ನನಗನ್ನಿಸ್ತದೆ. ಹಾಗಾಗಿ ಬಹುದೊಡ್ಡ ಕಾರ್ಯಕ್ರಮಗಳನ್ನು ಕೆಲವನ್ನು ನಾವು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿ ಮುಂದೆ ಶರಣ ಸಾಹಿತ್ಯ ಪರಿಷತ್ತು
ಅದರ ವ್ಯವಸ್ಥೆಯೂ ಕೂಡ ಹಾಗೇನೆ. ಕೇವಲ ಜನಬೆಂಬಲದಿಂದ ನಾವು ಮನಸ್ಸು ಮಾಡಿದರೆ ಆ ಸ್ಥಾನದಲ್ಲಿ ಹೋಗುವಂಥ ವ್ಯಕ್ತಿ ನಿಜವಾದಂಥ ದೃಢವಾದ ಸಂಕಲ್ಪ ಮಾಡಿ ಹೃತ್ಪೂರ್ವಕವಾಗಿ ಪ್ರಯತ್ನ ಮಾಡಿದರೆ ಖಂಡಿತ ಯಶಸ್ಸು ಸಾಧ್ಯ ಅಂತಲೂ ನನ್ನ ಅನುಭವಕ್ಕೆ ಬಂದಿರುವಂಥ ಮಾತು. ಸರ್, ಜನಮುಖಿ ಆಗಿರಬೇಕಾದಾಗ ವ್ಯಕ್ತಿ ಪ್ರಾಮಾಣಿಕನಾಗಿರಬೇಕು ಮತ್ತು ಸರಳವಾಗಿರಬೇಕು. ನಿಮ್ಮ ಪ್ರಾಮಾಣಿಕತೆ ಮತ್ತು ಸರಳತೆ ಜನರನ್ನು ಆಕರ್ಷಣೆ ಮಾಡ್ತೋ ಹೇಗೆ ಸರ್? ಅದನ್ನು ಜನ ಹೇಳಬೇಕಷ್ಟೇ. ನಮ್ಮಷ್ಟಿಗೆ ನಾನು ಕೆಲಸ ಮಾಡೋದು ನಂದಂತ ಹೇಳಿ. ಈಗ ಕೆರೆ ಕಟ್ಟೋದು ನನ್ನ ಕೆಲಸ, ಅದಕ್ಕೆ ನೀರು ತುಂಬೋದು ನಿಸರ್ಗದ ಕೆಲಸ. ಹಾಗೆ ನಮ್ಮ ಕೆಲಸ, ನಮ್ಮ ಭಾಗದ ಕೆಲಸ ಏನಿದೆ ಅದನ್ನು ಪ್ರಾಮಾಣಿಕ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯಿಸುವಂಥ ಮಾತಿದೆ. ಅವನ ಅಧಿಕಾರಿ ಇರಲಿ, ಜನಪ್ರತಿನಿಧಿ ಇರಲಿ, ರಾಜಕಾರಣಿ ಇರಲಿ, ಮತ್ತಾರೇ ಇರಲಿ, ಅವರು ಒಬ್ಬ ಅಧ್ಯಾಪಕನಿರಲಿ, ವೈದ್ಯನಿರಲಿ, ವಕೀಲನಿರಲಿ, ತನ್ನ ಭಾಗದ ಕೆಲಸನ ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಅನೇಕ ಸಮಸ್ಯೆಗಳು ಸಹಜವಾಗಿ ಕರಗಿ ಹೋಗಿಬಿಡ್ತವೆ. ಈಗ ತಾವು ಜಾನಪದ ವಿಶ್ವವಿದ್ಯಾಲಯದ ಸ್ಥಾಪನೆಗೂ ವರದಿ ಕೊಟ್ಟರೆ ಸರ್, ಜಾನಪದ ವಿಶ್ವವಿದ್ಯಾಲಯದ ಕನಸು ಮತ್ತು ಅದರ ಸಾಕಾರ ಹೇಗೆ ಅನುಕೂಲ ಆಯ್ತು ಸರ್ ರಾಜ್ಯಕ್ಕೆ? ಅದು ಆ ವರದಿ ಕೊಟ್ಟು ಕೂಡ ನಾನು ಸುಮ್ಮನೆ ಒಂದು ಭಾವನಾತ್ಮಕ ಇದರಿಂದ ಕೊಡಲಿಲ್ಲ. ನಾನು ರಾಜ್ಯದ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ನೂರಾರು ಜನ ಕ್ಷೇತ್ರ ತಜ್ಞರು ಅವರೆಲ್ಲರನ್ನೂ 2-3 ಸಭೆಗಳಲ್ಲಿ ಕರೆದು ಅವರ ಅಭಿಪ್ರಾಯಗಳು ಪಡೆದು ಮುಂದೆ ಹೇಗಿರಬೇಕು, ಇದರ ಮುಂದೆ ಕಾರ್ಯನಿರ್ವಹಣೆ ಹೇಗೆ, ನಾವೆಲ್ಲ ಸ್ಪಷ್ಟವಾದಂಥ ತಿಳುವಳಿಕೆಯ ಮೇಲೆ ವರದಿಯನ್ನು ಕೊಟ್ಟು, ಹಾಗಾಗಿ ಸರ್ಕಾರ ಅದನ್ನು, ಆಗ ಯಡಿಯೂರಪ್ಪನವರು ಇದ್ದರು ಮುಖ್ಯಮಂತ್ರಿಗಳಾಗಿ, ಸರ್ಕಾರ ಅದನ್ನು ಒಪ್ಪಿತು. ಆದರೆ ಜಾನಪದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ನನಗೆ ಮನಸ್ಸಿಗೆ ನೋವಿದೆ. ಅದು ನಮ್ಮ ನಿರೀಕ್ಷೆ ರೀತಿಯಲ್ಲಿ ಬೆಳೀಲಿಕ್ಕೆ ಅವಕಾಶ ಆಗಲಿಲ್ಲ. ಅದಕ್ಕೆ ಬೇಕಾದ ನೆರವನ್ನು ಸರ್ಕಾರ ಕೊಡಲಿಲ್ಲ ಅಂತಲೇ ನಾನು ಸ್ಪಷ್ಟವಾಗಿದ್ದೆ. ಬಂದ ಅನೇಕ ಸರ್ಕಾರದ ಸಂಬಂಧಪಟ್ಟವರಿಗೆ ಅನೇಕ ಸರಿ ನಾನು ಮನವಿ ಮಾಡಿಕೊಂಡಿದ್ದೇನೆ. ಜಾನಪದ ವಿಶ್ವವಿದ್ಯಾಲಯ ಇಡೀ ಜಗತ್ತಿನಲ್ಲೇ ಜಾನಪದ ವಿಶ್ವವಿದ್ಯಾಲಯ ಕರ್ನಾಟಕದ್ದು ಅನ್ನೋ ಹೆಮ್ಮೆ ಪ್ರತಿಷ್ಠೆ ನಿಮಗೆ ಉಂಟಾಗ್ತದೆ ಅಂಥೇಳಿ. ಆದರೆ ದುರದೃಷ್ಟ ಅದಕ್ಕೆ ನಾವು ನಿರೀಕ್ಷೆ ಮಾಡಿದಂತಹ ಬೆಂಬಲ ಉತ್ತೇಜನ ಸರ್ಕಾರದಿಂದ ಸಿಕ್ಕಿಲ್ಲ. ಇನ್ನು ಮುಂದಾದರೂ ಅದು ಕೊಟ್ಟಿತ್ತು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ತಮ್ಮ ಎಲ್ಲ ಅಭಿಪ್ರಾಯಗಳನ್ನು, ತಮ್ಮ ಮಾತುಗಳನ್ನು ಸರ್ಕಾರ ಗೌರವಿಸ್ತದೆ ಸರ್. ತಾವು ಇಷ್ಟೆಲ್ಲ ಗೌರವವನ್ನು, ಘನತೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಈ ವಯಸ್ಸಿನಲ್ಲೂ ಇಷ್ಟೊಂದು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಲಿಕ್ಕೆ ಇರಬಹುದಾಗಿರುವ ಜೀವನೋತ್ಸಾಹದ ಗುಟ್ಟೇನು ಸರ್? ಏನು ಗುಟ್ಟೇನಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ ನಾವು ಮನುಷ್ಯನಿಗೆ 2 ದಿನ ನೆನಪಿರ್ಬೇಕಂತೆ. ಒಂದು ಹುಟ್ಟಿದ್ದ ದಿನ, ಇನ್ನೊಂದು ನಾವು ಹುಟ್ಟಿದ್ದು ಏಕೆ ಅಂತ ತಿಳಿದ ದಿನ. ಈ 2 ದಿನ ಅರ್ಥ ಮಾಡಿಕೊಂಡ್ರೆ ಅವನೇನಾದ್ರು ಕೆಲಸ ಮಾಡಬಲ್ಲ. ನನಗೆ ಈ 2 ದಿನಗಳು ನೆನಪಿಟ್ಕೊಂಡಿರ್ತೀನಿ ಯಾವಾಗಲೂ. ನಾವು ಹುಟ್ಟಿರೋದು ವ್ಯರ್ಥವಾಗಬಾರ್ದು. ಜಸ್ಟಿಫಿಕೇಷನ್ ಅಂತಾರಲ್ಲ, ಸಾರ್ಥಕತೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ನನಗೆ ಏನು ಬರ್ತದೆ ಹಾಗೆ ನಾನು ಬೆಳೆದು ಬಂದಂಥ ಪರಿಸರ, ಗ್ರಾಮೀಣ ಪರಿಸರದಲ್ಲಿ ಬೆಳೆದು ಬಂದರೂ ಕೂಡ ನಾನು ಅನೇಕ ಸಾಹಿತಿಗಳು, ವಿದ್ವಾಂಸರು, ಚಿಂತಕರು ಅವರ ಮಧ್ಯೆ ಮತ್ತು ಧರ್ಮಗುರುಗಳು, ನಿಜವಾದ ಅರ್ಥದ ಧರ್ಮಗುರುಗಳು, ಧರ್ಮದ ಅಪವ್ಯಾಖ್ಯಾನ ಮಾಡೋ ಧರ್ಮಗುರುಗಳಲ್ಲ, ನಿಜವಾದ ಅರ್ಥದ ಧರ್ಮಗುರುಗಳು, ಇವರೆಲ್ಲರ ಸಂಪರ್ಕ ನನ್ನ ಈ ಕೆಲಸಕ್ಕೆ ಪ್ರೇರಣೆ ಮತ್ತು ಬೆಂಬಲ ಕೊಟ್ಟಿದೆ ಅಂತ ನಾನು ಭಾವಿಸಿದ್ದೇನೆ. ಈಗ ಮಠಗಳ ಪಾತ್ರ ಹೇಗಿರಬೇಕು ಅಂತ ಬಯಸ್ತೀರಿ ಸರ್? ಮಠಗಳ ಪಾತ್ರ ಲಿಂಗಾಯತ ಧರ್ಮದ ಅಸ್ತಿತ್ವ ಉಳಿಲಿಕ್ಕೆ ಮಠಗಳ ಪಾತ್ರ ಈಗಿರೋ ಎಲ್ಲೋ ಕೆಲವು ಅದಕ್ಕೆ ವಿನಾಯಿತಿ ಬಿಟ್ಟರೆ ಬಹುತೇಕ ಮಠಗಳ ಪಾತ್ರದ ಬಗ್ಗೆ ಸಮಾಧಾನ ಇಲ್ಲ. ಏಕೆಂದರೆ ಮಠಗಳ ಕಲ್ಪನೆಯೇ ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆಗಾಗಿ. ಆದರೆ ಅವರು ಬರೀ ಪೂಜೆ, ಪಲ್ಲಕ್ಕಿ, ಹೋಮ, ಹವನ ಇಂಥದ್ರಲ್ಲೇ ತೊಡಗಿದರೆ ಆ ಮಠಗಳು ಇಲ್ಲದೇ ಇರೋದೇ ಒಳ್ಳೆಯದು. ಆ ಮಠಗಳು ಮಾಡಬೇಕಾದ್ದೇ ಮುಖ್ಯವಾದ, ನಾನು ಹೇಳಿದಾಗೆ ಸಾತ್ವಿಕ ವ್ಯಕ್ತಿಗಳ ನಿರ್ಮಾಣ, ಸಮಾಜದ ಸೌಹಾರ್ದತೆ, ಇದು ಬಹಳ ಮುಖ್ಯವಾದ ಮಾನವ ಘನತೆ ಮತ್ತು ಅವನ ಸ್ವಾಭಿಮಾನವನ್ನು ಕಾಪಾಡಬೇಕಾದಂಥದ್ದು ಮಠಗಳ ಕೆಲಸ. ಅದಕ್ಕೆ ಬೇಕಾದಂಥ ಮಾಸ್ ಎಜುಕೇಷನ್ ಅಂತ ಏನು ಹೇಳ್ತೀವಿ, ಸಮೂಹ ಶಿಕ್ಷಣದ ಕೆಲಸ ಮಠಗಳು ಮಾಡಬೇಕು. ದುರದೃಷ್ಟ ಅನೇಕ ಮಠಗಳು ಅದರಲ್ಲಿ ತೊಡಗಿದ ಹಾಗೆ ನನಗೆ ಅನ್ನಿಸ್ಲಿಲ್ಲ. ಮಠದ ಹಿತಾಸಕ್ತಿ, ವ್ಯಕ್ತಿಯ ವೈಯಕ್ತಿಕ ಹಿತಾಸಕ್ತಿಯಲ್ಲಿ ತೊಡಗಿರುವಂಥ ಮಠಗಳೇ ಜಾಸ್ತಿ ಇದೆ. ಅದಾಗಬಾರ್ದು. ಅವರು ಈಗಲಾದರೂ ಎಚ್ಚೆತ್ತು ಇದು ಮಾಡಬೇಕು. ಇಲ್ಲದೇ ಮಠಗಳ ಪರಿಕಲ್ಪನೆಯೇ ಆಭಾಸ ಅಂತ ಅನಿಸ್ತದೆ, ವಿಪರ್ಯಾಸ ಅನಿಸುತ್ತೆ. ಈಗ ತಾವು ಆದರ್ಶ ಗ್ರಾಮ ಇರಲಿ ಅಂತ ತಮ್ಮೂರನ್ನೇ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಇಟ್ಕೊಂಡ್ರಿ ಸರ್. ಏನು ಯೋಜನೆಗಳನ್ನ ಅಲ್ಲಿ ರೂಪಿಸ್ಕೊಟ್ರಿ ನಿಮ್ಮ ಗ್ರಾಮಕ್ಕೆ ನೀವು?
ನನಗೇನೆಂದರೆ ಹಳ್ಳಿಗಳು ಸರ್ಕಾರದ ಈಗಂತೂ ಗ್ರಾಮೀಣ ಅಭಿವೃದ್ಧಿಗೆ ಸಾಕಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾವೆ, ಇಲ್ಲ ಅಂತಲ್ಲ. ಇನ್ನೂ ಸಹಸ್ರ ಹಳ್ಳಿಗಳು ಆ ಹೊಸ ಈಗೇನು ಬಂದಿದೆ ಅಂಥ ಲಾಭಗಳನ್ನು ಪಡೀಲಿಕ್ಕೆ ಅವಕಾಶ ಆಗಿಲ್ಲ ಅಂಥ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಹುಟ್ಟಿದಂಥ ಜನ ಹುಟ್ಟಿ ಮತ್ತು ಬೇರೆ ಬೇರೆ ಕಡೆ ಹೋಗಿ ಉದ್ಯೋಗಗಳ ಮೇಲೆ ಅಥವಾ ಉದ್ಯಮದ ಮೇಲೆ ಯಾವುದೋ ಮೇಲೆ ಹೊರಗಡೆ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಹುಟ್ಟಿದ ಹಳ್ಳಿಗೆ ತಮ್ಮ ಭಾಗದ ಸೇವೆ ಸಲ್ಲಿಸಬೇಕು ಅಂತ ನಾನು ನಮ್ಮೂರಿನಲ್ಲಿ ಮಾಡಿದಂಥ ಪ್ರಯೋಗ, ನಮ್ಮೂರಿನಲ್ಲೇ ಹುಟ್ಟಿದಂಥವ್ರು ಅನೇಕರಿಗೆ ನೂರಾರು ಹುಡುಗರು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ನೀವೆಲ್ಲ ಇಷ್ಟಿರೋದು ನಿಮ್ಮ ಹಳ್ಳಿಯಲ್ಲಿ ಹುಟ್ಟಿದ್ರಿಂದ ನೀವೆಲ್ಲ ನಿಮ್ಮ ಊರಿಗೆ ಸೇವೆ ಮಾಡಬೇಕು ಅಂತ ನಾನು ಕೇಳಿಕೊಂಡು ಅವರೆಲ್ಲರೂ ಕೂಡ ಪೂರ್ಣ ಬೆಂಬಲ ಕೊಟ್ಟರು. ಅದಕ್ಕಾಗಿ ಈಗ ನಾವೇ ನಮ್ಮ ಭಾಗದಲ್ಲಿ ಏನು ಕೊಡಬಹುದು ಅದನ್ನು ಕೊಡಲಿಕ್ಕೆ ಶುರು ಮಾಡೋದು. ನಾನು ಉದಾಹರಣೆಗೆ ನಮ್ಮ ತಂದೆ ತಾಯಿ ಹೆಸರಿನಲ್ಲೇ ಒಂದು ನೀರು ಕುಡಿಯೋ ನೀರಿನ ಸರಬರಾಜಿನ ವ್ಯವಸ್ಥೆ ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಕಟ್ಟಿಸ್ಕೊಟ್ಟು ಅದನ್ನು ನೋಡಿದಾಗ ಏನು ಉಳಿದವರು ಕೂಡ ಸಹಜವಾಗಿ ಬಂದು ತಮ್ಮ ಪಾಲಿನ ಕೊಡುಗೆ ಕೊಡಲಿಕ್ಕೆ ಬಂದು, ಹೀಗಾಗಿ ಊರಿನಲ್ಲಿ ನಾವು ಒಂದು ಜಾಗೃತಿ ಉಂಟು ಮಾಡಿದ್ವಿ. ಸಮಷ್ಟಿ ಅಂದರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈ ಕಿತ್ತಾಟಗಳು ಜಾಸ್ತಿ ಈ ಇತ್ತೀಚೆಗಂತೂ ರಾಜಕೀಯದ ಪ್ರಭಾವದಿಂದಾಗಿ. ಆದರೂ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದು ನನ್ನ ಪುಣ್ಯ. ಹಾಗಾಗಿ ನಾವು ಏನೇ ಕೆಲಸ ಮಾಡಿದರೂ ಕೂಡ ಅಲ್ಲಿ ಯಶಸ್ವಿಯಾಗಿ ಆಗ್ತದೆ. ಇವತ್ತು ಬಹುಶಃ ಸಾರ್ವಜನಿಕ ಸೌಲಭ್ಯಕ್ಕಾಗಿ ನಮ್ಮೂರಲ್ಲಿ ಮಾಡುವಂಥದ್ದು ಏನೂ ಕೆಲಸ ಇಲ್ಲ, ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಉಂಟು ಮಾಡಿದ್ದೀವಿ ಅನ್ನುವಂಥ ಅಭಿಮಾನ ನಂದು. ನಮ್ಮ ಊರಿನಲ್ಲಿ ನಾನು ಕುಟುಂಬ ಯೋಜನಾ ಇಲಾಖೆಯಲ್ಲಿದ್ದೆ, ಹೀಗಾಗಿ ಕುಟುಂಬ ಯೋಜನೆ ಬಹಳ ಪರಿಣಾಮಕಾರಿಯಾಗಿ ನಮ್ಮೂರಲ್ಲಿ ಮಕ್ಕಳೇ ಇಲ್ಲ, ಶಾಲೆಗೆ ಕಳಿಸೋ ಮಕ್ಕಳಿಲ್ಲ ಅಂತ ಶಾಲೆ ಮುಚ್ಚಿಬಿಟ್ರು. ನಾನು ಒಂದು ಊರಿನಲ್ಲಿ ಒಂದು ಶಾಲೆ ಇರಬೇಕದು ಲಕ್ಷಣ ಅಂತ ಹೇಳಿ ಏನು ಮತ್ತು ಮಕ್ಕಳೇ ಇಲ್ವಲ್ಲ ಅಂತ ಇಲಾಖೆ. ಆಮೇಲೆ ನಾನು ಸುತ್ತಮುತ್ತ ಹಳ್ಳಿಯಲ್ಲಿ ಬಡ ಮಕ್ಕಳು ಯಾರಿದ್ದಾರೆ ಅವ್ರು ಓದೋದೇ ಕೈ ಬಿಟ್ಟಿದ್ದರು, ಅವ್ರನ್ನೆಲ್ಲ ನಮ್ಮೂರು ಶಾಲೆಗೆ ಕರೆಸೋಣ ಅಂಥೇಳಿ ಅವರೆಲ್ಲ ಕರ್ಕೊಂಬರ್ಲಿಕ್ಕೆ ನಾವು ಆಟೋ ವ್ಯವಸ್ಥೆ ಮಾಡಿದ್ವಿ. ಒಬ್ಬೊಬ್ಬ ಹುಡುಗನಿಗೆ ಆಗೋ ಖರ್ಚನ್ನು ಒಬ್ಬೊಬ್ಬರು ನಮ್ಮ ನೌಕರಿಯಲ್ಲಿ ಇರೋರು ಕೊಡಬೇಕು, ಆ ಥರ ಕೊಡಲಿಕ್ಕೆ ಮುಂದಾದರು. ಹೀಗಾಗಿ ಸುಮಾರು 10-20 ಮಕ್ಕಳು ಸುತ್ತಮುತ್ತ ಹಳ್ಳಿ ಬಡವರು, ಅಲ್ಲಿ ಜಾತಿ ಜನಾಂಗದ ಪ್ರಶ್ನೆ ಇಲ್ಲವಿಲ್ಲ. ಅತ್ಯಂತ ಬಡವರು ಯಾರಿದ್ದಾರೆ ಅವರಿಗೆ ವರ್ಷಕ್ಕಾಗೋ ಬಟ್ಟೆ, ಅವ್ರ ಯೂನಿಫಾರ್ಮ್ ಅಂತ ಸಮವಸ್ತ್ರ, ಪುಸ್ತಕಗಳೇನು ಎಲ್ಲದನ್ನು ಕೂಡ ಅವ್ರು ನೋಡ್ಕೊಳ್ತಾರೆ. ಆ ಖರ್ಚನ್ನು ಅವ್ರು ಕೊಡ್ತಾರೆ, ಒಬ್ಬೊಬ್ಬ ಮಗುವನ್ನು ಒಬ್ಬೊಬ್ಬರು ದತ್ತು ತಗೊಂಡು ಹಾಗೆ. ಇದನ್ನು ಎಲ್ಲ ವಿದ್ಯಾವಂತರು ಮಾಡಬೇಕು ಅಂತ ನನ್ನ ಆಸೆ. ಹಾಗಾದಾಗ ಹಳ್ಳಿಗಳು ನಿಜವಾಗೂ ಉದ್ಧಾರ ಆಗ್ತವೆ. ಬಹಳ ನಿರೀಕ್ಷೆ ಮಾಡದಿದ್ದರೂ ಕೂಡ ಕೆಲಮಟ್ಟಿಗಾದರೂ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸಿದ್ದೆ. ಸರ್, ತಮ್ಮ ಸುದೀರ್ಘ ಪಯಣದಲ್ಲಿ, ಜೀವನದ ಪಯಣದಲ್ಲಿ ಸರ್, ತಾವು ಅತ್ಯಂತ ಹಿರಿಯರು. ನೀವು ಸಾಹಿತಿಗಳಾಗಿ, ಜಾನಪದ ತಜ್ಞರಾಗಿ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಇಷ್ಟು ಅದ್ಭುತವಾದ ಸಮಿತಿಗಳ ಅಧ್ಯಕ್ಷರಾದಾಗ ಈ ಪಯಣವನ್ನು ನೋಡಿದಾಗ ನಿಮಗೆ ಯಾವ ರೀತಿಯ ಸಂತೃಪ್ತ ಭಾವ ಮನಸ್ಸಿನಲ್ಲಿ ಬರ್ತದೆ? ಬದುಕಿನ ಸಾರ್ಥಕದ ಕನಸುಗಳು ನನಸಾದುವಂತ ಅನ್ನಿಸ್ತದೆಯಾ ಸರ್?